ರೇಣುಕಾಸ್ವಾಮಿ ಅವರೇನು ತೀರ್ಕೊಂಡಿದ್ದಾರೆ, ಅವರ ಕುಟುಂಬವರ್ಗದವರಿಗೆ ಸಾಂತ್ವನ ಹೇಳಬೇಕು. ಇದು ಭಾಳ ಎಲ್ರಿಗೂ ಕೂಡ ಭಾಳ ತಂದೆ ತಾಯಿಗಷ್ಟೇ ಅಲ್ಲ, ನಮಗೂ ಕೂಡ ಭಾಳ ನೋವಾಗ್ತಕ್ಕಂಥ ರೀತಿಯಲ್ಲಿ ಈ ಪ್ರಕರಣ ನಡೆದಿದೆ. ಸರ್ಕಾರ ಯಾವುದೇ ಮುಲಾಜಿಲ್ಲದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೆ ತನಿಖೆಯನ್ನು ಮಾಡ್ತಾಯಿದೆ. ಈಗಾಗಲೇ ಸುಮಾರು 17 ಜನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನೆಲ್ಲ ತನಿಖೆಗೆ ಒಳಪಡಿಸಿ ಭಾಗ. ಇನ್ನೊಂದು ಆ ಕುಟುಂಬದವರಿಗೆ ವಿಶೇಷವಾಗಿ ರೇಣುಕಾಸ್ವಾಮಿ ಮದುವೆ ಆಗಿ 1 ವರ್ಷ ಆಗಿದೆ, ಗರ್ಭಿಣಿ ಆಗಿದ್ದಾರೆ ಅಂತೇಳಿ ತಂದೆ ತಾಯಿ ಹೇಳಿದರು. ಅವರ ಮನವಿ ಏನು ಅಂತೇಳಿದರೆ, ನಮ್ಮ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಜೀವನವನ್ನು ಸಾಗಿಸೋದಕ್ಕೆ ಅವರಿಗೆ ಒಂದು ಸರ್ಕಾರದ ವತಿಯಿಂದ ಕೆಲಸ ಕೊಡಬೇಕು. ನಾನು ಮೊನ್ನೆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದ್ದೆ. ಜೊತೆಗೆ ಯಾವುದೇ ರೀತಿಯಲ್ಲಿ ತಪ್ಪುಗಳಾಗದಂತೆ ಇನ್ವೆಸ್ಟಿಗೇಷನ್ ನ್ಯಾಯ ಕೊಡಿಸತಕ್ಕಂಥ ಕೆಲಸವನ್ನು ಮಾಡಿದ್ದೆ. ಹಾಗಾಗಿ ಅದಕ್ಕಾಗಿ ಇದರಲ್ಲಿ ಒಂದು ಏನು ಅಂತ ಹೇಳಿದರೆ, ಯಾರೂ ಇದರಲ್ಲಿ ರಾಜಕೀಯ ಮಾಡಬೇಕು. 10 ಜನ ಬೇರೆ ಬೇರೆ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾನು ಕೂಡ ಗಮನಿಸಿದ್ದೇನೆ. ಈ ಘಟನೆ ನಡೀಬಾರ್ದು, ನಡೆದು ಹೋಗಿದೆ. ಆದರೆ ರಾಜಕೀಯ ಇರತಕ್ಕಂಥದ್ದು ಸಲ್ಲದು ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನಾವು ಎಲ್ಲದಕ್ಕೂ ರಾಜಕೀಯದ ದೃಷ್ಟಿಕೋನದಿಂದ ನೋಡಬಾರ್ದು. ಕಾನೂನಿದೆ, ಕಾನೂನು ಕ್ರಮ ತಗೊಳ್ಬೇಕು. ಹಾಗಾಗಿ ನನ್ನ ಮನವಿ ಇದಕ್ಕೆ ಯಾವುದೇ ರಾಜಕೀಯ ಅಗತ್ಯ ಇಲ್ಲ. ನಾವು ಈಗಾಗಲೇ ಅವರು ಯಾರು ಈ ಪ್ರಕರಣದಲ್ಲಿ ಭಾಗಿಗಳಾಗಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡಿದ್ದರು. ವಿದಿನ್ 24-48 ಅವರ್ಸಲ್ಲಿ ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ವಿ. ತನಿಖೆ ಇನ್ನೂ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅದು ನಮ್ಮ ಪೊಲೀಸ್ನವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಯಾವುದೇ ಒತ್ತಡಕ್ಕೆ ಒಳಗಾಗದೆ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ CBI ಕೊಡ್ತಕ್ಕಂಥ ಯಾವ ಮಿನಿಸ್ಟ್ರು ಇದರಲ್ಲಿ ಭಾಗಿಗಳಾಗಿಲ್ಲ. ಯಾರೂ ಕೂಡ ಒತ್ತಡ ತರೋದಕ್ಕೆ ಹೇಳಿಕೆಗಳು ಕೊಟ್ಕೊಂಡಿರ್ಬೋದು, ಆದರೆ ಯಾರೂ ಒತ್ತಡ ತರೋದಕ್ಕೆ ನಾವ್ಯಾರೋ ಒತ್ತಡಕ್ಕೆ ಮಣಿಯೋದಿಲ್ಲ. ಥ್ಯಾಂಕ್ ಯು.